ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಹಬ್ಬ ಮಿಂಚಿಗೆ ಡ್ರೆಸ್ ಹುಡ್ಕೋರಷ್ಟರಲ್ಲಿ ಸಾಕಾಯಿತು. ಫೈನಲಿ ಒಂದು ಡ್ರೆಸ್ ತೊಗೊಂಡ್ವಿ. ಅದು ಸರ್ಪ್ರೈಸ್ ಬರ್ತ್ಡೇಲಿ ಹಾಕ್ಕೊಳ್ತಾಳೆ ಅವಾಗ ನೋಡಿ. ಇವಾಗ ಆಲ್ರೆಡಿ 9:30 ಟೈಮು. ಹೊಟ್ಟೆ ಹಶ್ವಾಗ್ತಾಯಿದೆ. ಮಕ್ಕಳು ಕೂಡ ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ರೆಗ್ಯುಲರಾಗಿ ರಾಮ ಹೋಟೆಲ್ಗೆ ಬರೋದು. ಅಲ್ಲಿಗೆ ಬಂದ್ವಿ ಇವಾಗ ಊಟ ಮಾಡೋಣ ಅಂತ. ನಾವು ಮನೆಗೆ ಹೋಗೋ ದಾರಿಲೇ ಕೂಡ ರಾಮ ಹೋಟೆಲ್ಲೇ ಇರೋದು. ಹಾಗೆ ಹೋಗ್ತಾ ಊಟನೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಬಂದ್ವಿ. ಇವಾಗ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ. ನಾವು ನಾನ್ ವೆಜ್ ತಿನ್ನೋಣ ಅಂತಲೇ ಅಂದ್ಕೊಂಡ್ವಿ. ಸ್ಯಾಟರ್ಡೇ ಅಲ್ವಾ, ಹಾಗಾಗಿ ಬೇಡ ವೆಜ್ ಊಟ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬೇರೆ ದಿನ ಆಗಿದ್ರೆ ನಾನ್ ವೆಜ್ ತುಂಬ ಚೆನ್ನಾಗಿ ತಿಂತಾಯಿದ್ವಿ. ನಾವು ಊಟ ಎಲ್ಲ ಚೆನ್ನಾಗೆ ಹೊರಗಡೆ ಬಂದಾಗ ಚೆನ್ನಾಗೇ ಮಾಡ್ತೀವಿ. ಹಾಗೆ ಎಂಟ್ರೆನ್ಸಲ್ಲಿ ನೋಡಿ ಮೆನು ಇಟ್ಟಿದ್ದಾರೆ. 1 2 3 4 5 ಮೆನು ಇಟ್ಟಿದ್ದಾರೆ. ಸ್ಪೆಷಲ್ ಇದೆ ಅಂತ ಅಂದ್ಕೊಂಡು ಒಂದು ಮ್ಯಾಂಗೋ ಐಸ್ ಕ್ರೀಮ್ ಅಂತೆ, ರೋಟಿ ಅಂತೆ, ವೆರೈಟಿ ಇಟ್ಟಿದ್ದಾರೆ. ಅದೇ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಬಟ್ ನಾವು ಇವತ್ತು ವೆಜ್ ಆಗಿರೋದ್ರಿಂದ ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಜಸ್ಟ್ ನೋಡಿದ್ವಿ ಅಷ್ಟೇ. ಫಸ್ಟು ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದ್ವಿ. ವೆಜ್ ಫ್ರೈಡ್ ರೈಸ್ ತೊಗೊಂಡ್ವಿ, ರೋಟಿ ತೊಗೊಂಡ್ವಿ, ಪನ್ನೀರ್ ಕಡಾಯಿ ತೊಗೊಂಡ್ವಿ. ವೆಜ್ ಆದರೂ ಕೂಡ ಚೆನ್ನಾಗಿ 4 ಜನ ಚೆನ್ನಾಗಿ ಊಟ ಮಾಡಿದ್ವಿ. ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗಳಂತೂ ಚೆನ್ನಾಗಿ ತಿಂತಾಯಿದ್ದಾಳೆ, ಮಗನೂ ಕೂಡ ಚೆನ್ನಾಗಿ ತಿಂತಾಯಿದ್ದಾನೆ. ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ನಾವು 4 ಜನ ಚೆನ್ನಾಗಿ ತಿಂದ್ವಿ. ನಾವು ಹೊರಗಡೆ ಬಂದಾಗ ಚೆನ್ನಾಗೇ ಊಟ ಮಾಡ್ತೀವಿ. ಹೊರಗಡೆ ಬಂದಾಗ ಆರ್ಡ್ರ್ ಮಾಡೋದು ನಾನೇ. ನನಗೇನಿಷ್ಟ ಅದನ್ನೇ ನಮ್ಮ ಮನೆಯವರು ತಿಂತಾರೆ. ಮಕ್ಕಳು ಮಾತ್ರ ಅವ್ರಿಗೆ ಏನೇನು ಇಷ್ಟ ಅದನ್ನ ಆರ್ಡ್ರ್ ಮಾಡ್ಕೊಳ್ತಾರೆ. ರಾಮ ಹೋಟೆಲಲ್ಲಿ ವೆಜ್ಜು ಕೂಡ ಸಖತ್ ಚೆನ್ನಾಗಿರುತ್ತೆ. ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ನಾವು ಕೂಲ್ ಡ್ರಿಂಕ್ಸ್ ತೊಗೊಳ್ತೀವಿ, ಇಲ್ಲ ಐಸ್ ಕ್ರೀಮ್ ತೊಗೊಳ್ತೀವಿ. ನನ್ನ ಮಗಳು ಮಾತ್ರ ವೆನಿಲಾ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಅವಳು ವೆನಿಲಾ ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ಅವಳು ವೆನಿಲಾ ಐಸ್ ಕ್ರೀಮ್ ತೊಗೊಂಡ್ಳು. ನನಗೆ ಮಾತ್ರ ಲೆಮನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ನಾನು ಲೆಮನ್ ಜ್ಯೂಸು ತೊಗೊಂಡೆ. ನಾನು ಯಾವ್ದು ತೊಗೊಂಡೆ ಅದನ್ನು ಕೂಡ ನಮ್ಮ ಮನೆಯವರು ನನ್ನ ಮಗನೂ ಕೂಡ ಅದನ್ನೇ ಆರ್ಡ್ರ್ ಮಾಡಿಕೊಂಡ. ನನ್ನ ಮಗ ನನ್ನ ಕೇಳ್ತಿದ್ದ ಹೇಗಿದೆಯಮ್ಮ ಲೆಮನ್ ಜ್ಯೂಸು ಅಂತ. ನಾನು ಅವನಿಗೆ ಹೇಳ್ತಾಯಿದ್ದೆ ನೋಡು ಸಖತ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅದನ್ನು ಒಂದು ವೀಡಿಯೋ ಮಾಡ್ಕೊಂಡ್ವಿ. ನಾನು ಹೆಂಗೆ ಕುಡಿತಾಯಿದ್ದೀನಿ ಹಾಗೆ ಅವನು ಕೂಡ ಅದೇ ರೀತಿ ಟೇಸ್ಟ್ ಮಾಡ್ತಿದ್ದಾನೆ ನೋಡಿ. ನಾನು ನೋಡು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದ. ನನ್ನ ಮಗ ಜ್ಯೂಸ್ ಕುಡಿತಾ ಇದ್ನಲ್ಲ, ನನ್ನ ಮಗ ಕೇಳ್ತಾ ಇದ್ದ ಐಸ್ ಕ್ರೀಮ್ ಕೊಡು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಗ ಅವನು ಜ್ಯೂಸು ಅವಳಿಗೆ ಕೊಟ್ಟ. ಅವನು ಐಸ್ ಕ್ರೀಮ್ ಟೇಸ್ಟ್ ಮಾಡ್ದ ಹೇಗಿದೆ ಅಂತ ಹೇಳಿಬಿಟ್ಟು. ರಾಮ ಹೋಟೆಲಲ್ಲಿ ನಾನ್ ವೆಜ್ ಅಂತೂ ಸಖತ್ ಚೆನ್ನಾಗಿರುತ್ತೆ. ನಾವು ನಾಳೆ ಬರೋಣ, ನಾಳೆ ಸಂಡೇ ಅಲ್ವಾ, ಸಂಡೇ ಬರೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರಿಗೆ ಕೆಲಸ ಇರೋದ್ರಿಂದ ಇವತ್ತೇ ಶಾಪಿಂಗ್ ಅಂತ ಬಂದ್ವಿ. ಹಾಗಾಗಿ ನಮಗೆ ನಾನ್ ವೆಜ್ ಮಿಸ್ ಆಯಿತು. ಇಲ್ಲಾಂದರೆ ನಾವು ನಾಳೆನೇ ಬರೋಣ ಅಂತ ಇದ್ದಿದ್ದು. ಹಾಗೆ ನನ್ನ ಮಗಳು ರೀಲ್ಸ್ ಮಾಡೋಣ ಅಂತ ನೋಡಿ ಒಂದು ವೀಡಿಯೋ ಕೂಡ ಮಾಡ್ಕೊತಾ ಇದ್ದಾಳೆ. ಆನಂತರ ನಾವು ಫೋಟೋ ಕೂಡ ತಕ್ಕೊಂಡ್ವಿ. ಟೈಮ್ ಆಲ್ರೆಡಿ 10 ಗಂಟೆನೋ 10:30 ಆಗೋಯಿತು. ಇನ್ನೇನು ಮನೆಗೆ ಹೋಗೋಣ ಅಂತ ನಾವು ಹೊರಟು. ಇನ್ನು ಮನೆಗೆ ಹೋಗೋರಷ್ಟರಲ್ಲಿ 11:30 11:45 ಆಗ್ಬೋದು. ಟೈಮ್ ಮಾತ್ರ ತುಂಬಾ ಓವರ್ ಆಯಿತು. ಏನು ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬರ್ತ್ಡೇ ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಬರ್ತ್ಡೇ ಅಂದರೆ ನಾವು ಸಿಂಪಲಾಗೆ ಮಾಡೋದು, ಮಕ್ಕಳು ಖುಷಿಗೋಸ್ಕರ ಮಾಡಲೇಬೇಕಲ್ಲ, ಸಿಂಪಲಾಗೆ ಮಾಡೋಣ ಅಂತಲೇ ಇದ್ದೀವಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ನಾಳೆ ವಿಡಿಯೋ ಮಿಸ್ ಮಾಡ್ದೇ ನೋಡಿ. ಥ್ಯಾಂಕ್ ಯು.